ಬಾಡಿಗೆ ಮನೆ ಅಥವಾ ಭೋಗ್ಯ ಮನೆಯಲ್ಲಿ ಇರುವವರು ಜೀವನ ಪೂರ್ತಿ ಅದರಲ್ಲೇ ಕಳೆಯುತ್ತಿದ್ದರೆ, ಕೆಲವರು ವಂಶ ಪಾರಂಪರಿಕವಾಗಿ ಸ್ವಂತ ಮನೆ ನೆಲವನ್ನು ಕಾಣದೆ ಸಾಯುವ ತನಕಲೂ ಕೂಡ ಬಾಡಿಗೆ ಮನೆ ಯೋಗವೇ ಇರುತ್ತದೆ. ಅವರಿಗೆ ಸ್ವಂತ ಮನೆ ಯೋಗ ಇಲ್ಲದಿದ್ದರೆ ಈ ಒಂದೇ ಒಂದು ಪರಿಹಾರ ತಂತ್ರ ವಸ್ತುವನ್ನಿಟ್ಟು ಪೂಜೆ ಮಾಡಿ 1 ವರ್ಷದೊಳಗಾಗಿ ಕೆಲವರಿಗೆ 6 ತಿಂಗಳಲ್ಲೇ ಸ್ವಂತ ಮನೆ ಅಥವಾ ಕನಿಷ್ಠ ಪಕ್ಷ ಸ್ವಂತ ಸೈಟನ್ನಾದರೂ ತೆಗೆದುಕೊಳ್ಳುವ ಸಾಧ್ಯತೆ ಆಗುತ್ತದೆ. ಆ ಒಂದು ವಸ್ತು ಯಾವುದು, ಯಾವಾಗ ಅದನ್ನು ಎಲ್ಲಿಟ್ಟು ಹೇಗೆ ಪೂಜೆ ಮಾಡಬೇಕು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ದೈವ ಮತ್ತು ಸಮಸ್ಯೆಗೆ ಪರಿಹಾರ ಮಾಹಿತಿಗಳು ಈ ಪೇಜಿನ ಮುಖಾಂತರ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಪ್ರತಿದಿನ ಲಭ್ಯವಾಗುತ್ತೆ. ಮನೆಯಲ್ಲಿ ಬಡತನ ಇದ್ದಾಗ ಶ್ರೀಮಂತಿಕೆ ಪ್ರಾಪ್ತಿಯಾಗೋದು ಸ್ವಲ್ಪ ಕಷ್ಟವೇ ಆಗುತ್ತೆ. ಇನ್ನು ಸ್ವಂತ ಮನೆ ಕನಸಾಗಿಯೇ ಉಳಿದಿರುವ ಎಷ್ಟೋ ಜನ ಇಂದು ನಮ್ಮ ಜೊತೆ ನೀವು ಕೂಡ ಇದ್ದೇ ಇರುತ್ತೀವಿ. ಅಂದಾಗ ಈ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಲೇಬೇಕು ಅಂತ ಇದ್ದವರು ಈ ಒಂದು ವಸ್ತು, ಅದು ಭೂವರಹ ಸ್ವಾಮಿಯ ಪ್ರಸಾದ. ಈ ಇಟ್ಟಿಗೆಯನ್ನು ಮನೆಯಲ್ಲಿ ಇಟ್ಟು ಪ್ರತಿದಿನ ಭಕ್ತಿ ಸಂಕಲ್ಪ ಸಹಿತ ಪೂಜೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಸ್ವಂತ ಮನೆ ಆಗೇ ಆಗುತ್ತೆ. ಈ ಭೂವರಹ ಸ್ವಾಮಿಯ ಇಟ್ಟಿಗೆ ಯಾರ ಮನೆಯಲ್ಲಿ ಇರುತ್ತೋ ಅವರಿಗೆ ಬಡತನ ನಿವಾರಣೆಯಾಗಿ ಸ್ವಂತ ಮನೆ ಯೋಗವು ಕೂಡಿ ಬರುತ್ತದೆ. ಮನೆ ಹತ್ತಿರ ಇರುವಂತಹ ಇಟ್ಟಿಗೆ ಆಗುವುದಿಲ್ಲ. ಭೂವರಹ ಸ್ವಾಮಿ ಇಟ್ಟಿಗೆ ಅಂತಂದರೆ ಯಶವಂತರಾವ್ ಗುರುಗಳು ಪೂಜಿಸಿ ಭೂವರಹ ಸ್ವಾಮಿಯ ಒಂದು ಕೃಪಾ ಕಟಾಕ್ಷಕ್ಕಾಗಿ ಹೋಮ ಯಜ್ಞವನ್ನು ಮಾಡಿಸಲು ಬಳಸಿದಂತಹ ಇಟ್ಟಿಗೆಯನ್ನು ನೀವು ಅವರಿಂದ ಕೇಳಿ ಪಡೆದುಕೊಂಡು ಮನೆ ಕಟ್ಟಿಸಿ. ಖಂಡಿತ ಸ್ವಂತ ಮನೆ ಬಂಗ್ಲೆ ಆಗುತ್ತದೆ. ಸ್ವಂತ ಮನೆ ಕಟ್ಟುವ ಸಮಯದಲ್ಲಿ ಈ ಇಟ್ಟಿಗೆಯನ್ನು ಪೂಜೆ ಮಾಡಿದವರಿಗೆ ಯಾವುದೇ ಅಡೆತಡೆ ಇಲ್ಲದೆ ಮನೆ ಗೃಹ ಪ್ರವೇಶವೂ ಚೆನ್ನಾಗಾಗುತ್ತೆ. ಈ ಇಟ್ಟಿಗೆಯನ್ನು ನೀವು ಯಶವಂತರಾವ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.